ನಮಸ್ಕಾರ ರೀ ಸರ್. ತಮ್ಮ ಹೆಸರು ರೀ? ಭೂತಾಳಿ ಶಿವಲಿಂಗ ಒಡೆಯರ್. ಭೂತಾಳಿ ಶಿವಲಿಂಗ ಒಡೆಯರ್ ರೀ. ಊರು ರೀ? ಊರು ಬಸ್ತವಾಡ ರೀ. ಬಸ್ತವಾಡ ರೀ, ರಾಯಬಾಗ್ ತಾಲೂಕು ರೀ. ನೋಡಿರಿ, ರಾಯಬಾಗ್ ತಾಲೂಕು ಬಸ್ತವಾಡ ಗ್ರಾಮದಾಗ ರೈತರಿಗೆ ಭೇಟಿ ಕೊಡಕ್ಕೆ ಬಂದೀವಿ ರೀ. ನಮ್ಮ AWPL ಆರ್ಗ್ಯಾನಿಕ್ ಸ್ಪ್ರೇಗಳನ್ನು ಉಪಯೋಗ ಮಾಡಿ ಯಾವ ಥರ ಈ ಕಬ್ಬನ್ನು ಬೆಳೆದಾರನ್ನು ಕೇಳೋಣ ರೀ. ಸರ್, ಇದು ಎಷ್ಟು ಸಲ ನೀವು ಏನೇನು ಮಾಡ್ಯಾರ ಇದಕ್ಕೆ ರೀ? ಈ ಸಲ ಅಷ್ಟು 2 ಸಲ ನೋಡ್ರಿ. 2 ರೀ. ಒಂದು ಸಲ ಸ್ಪ್ರೇ ಮಾಡ್ಯಾರಿ. ಸ್ಪ್ರೇ ರೀ. ಒಂದು ಸಲ ಡ್ರಿಂಚಿಂಗ್ ರೀ. ಒಂದು ಸಲ ಡ್ರಿಂಚ, ಒಂದು ಸಲ ಸ್ಪ್ರೇ ಆಟ ಮಾಡ್ಯಾರ. ಯಾಕಂದ್ರೆ ಬ್ಯಾಸಿಗ್ಯಾಗ ಗೊಬ್ಬರ ಒಗಿದ ಅವ್ರಿಗೆ ಮನಸ್ಸಿಲ್ಲಾಗಿತ್ತು ರೀ. ಆದರೂ ಕೂಡ ಇಷ್ಟ ಮಾಡಿದ್ದಕ್ಕೆ ರೀ. ನೋಡ್ರಿ ಯಾವ ಥರ ಕಬ್ಬು ಬೆಳೆದೈತಿ ನೋಡ್ರಿ. ನೋಡ್ರಿ ಯಾವ ಥರ ದಳ ದಪ್ಪ ಆಗ್ಯದ್ರಿ. ಮರಿ ಯಾವ ಥರ ಹೊಡೆದೈತಿ ನೋಡ್ರಿ. ನೋಡ್ರಿ ಈ ಥರ ನೋಡ್ರಿ ಈ ರೀತಿ ನಮ್ಮ AWPL ಆರ್ಗ್ಯಾನಿಕ್ ಸ್ಪ್ರೇಗಳನ್ನು ಉಪಯೋಗ ಮಾಡಿ ನೋಡ್ರಿ. ಬರೀ ಬ್ಯಾಸ್ಗಿ ಒಳಗೆ ಅತಿ ಬ್ಯಾಸ್ಗಿ ಬಿಸಿಲು ಹೆಂಗಿತ್ತು ನಿಮಗೂ ಗೊತ್ತೈತ್ರಿ. ಅಂಥದ್ರೊಳಗೆ ನಮ್ಮ ಆರ್ಗ್ಯಾನಿಕ್ ಉಪಯೋಗ ಮಾಡಿರಿ, ಸ್ಪ್ರೇ ಮತ್ತು ಡ್ರಿಂಚ ಉಪಯೋಗ ಮಾಡಿ ಈ ಥರ ಬೆಳೆದಾರಂದ್ರೆ ರೀ. ನೋಡ್ರಿ ನಿಮಗೆ ಖುಷಿ ಅನ್ಸೈತ್ರಿ. ಒಳ್ಳೇದು ಅನ್ಸೈತ್ರಿ. ಒಳ್ಳೇದು ಅನ್ಸೈತ್ರಿ. ನೋಡ್ರಿ AWPL ಬರೀ ಇಷ್ಟು ಸ್ಪ್ರೇ ಮಾಡ್ಯಾರ್ರಿ, ಒಂದ್ಸಲ ಡ್ರಿಂಚ್ ಮಾಡ್ಯಾರ್ರಿ. ಅಗ್ರೋ-90 ಇಕೋರಿಯಲ್ಲಿ ರೀ. ಈ ಥರ ಮಾಡಿ ಒಳ್ಳೆ ರಿಸಲ್ಟ್ ಅಂತ ತೆಗದಾರಿ. ಅದಕ್ಕೆ ಅವ್ರು ಖುಷಿ ಅದಾರಂದ್ರೆ ನಾವು ಖುಷಿ ರೀ. ಅದಕ್ಕೆ ಇದೇ ರೀತಿ ಹೇಳ್ತೀನಿ ರೀ, ಎಲ್ಲ ರೈತರಿಗೆ ನೀರು ಕಡಿಮೆ ಇರಲಿ, ಆದರೂ ಕೂಡ ನಮ್ಮ ಆರ್ಗ್ಯಾನಿಕ್ ಗೊಬ್ಬರನ ಉಪಯೋಗ ಮಾಡಿರಿ. ಒಳ್ಳೆ ರಿಸಲ್ಟನ್ನು ತೆಗೀರಿ, ಒಳ್ಳೆ ಇಳುವರಿ ತಕ್ಕೋರಿ, ಮತ್ತು ಖರ್ಚು ಕೂಡ ಕಡಿಮೆ ಅದ ರೀ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಸರ್, ನೀವು ಕೈಯಾಗಿ ಹಿಡಿದಾರಲ್ರಿ, ಅದೇನು ಔಷಧ ಅಲ್ರಿ, ರೈತರ ಜೀವಾಮೃತ ರೀ. ಅದು ಅದಲ್ಲ ಜೀವಾಮೃತ ರೀ. ಜೀವಾಮೃತ ಕೊಟ್ಟೇವ್ರಿ, ಯೂಸ್ ಮಾಡಿರಿ. ಇನ್ನೂ ಒಟ್ಟು ಹೆಚ್ಚಿನ ರೀತಿ ಕಬ್ಬ ಬೆಳೆಸ್ಕೊರಿ. ಓಕೆ.